ಇರ್ಲಾರದ ಇರುವೆ ಬಿಟ್ಕೊಳ್ಳುವಂಥ ಕೆಲಸವನ್ನು ಮಾಡಕ್ಕೆ ಹೊರಟರು. ಯಾವುದು ಅದೇ ಬಂಡೀಪುರದ ರಸ್ತೆಯನ್ನು ಅಲ್ಲಿ ತೆರವುಗೊಳಿಸಬೇಕು ರಾತ್ರಿಯಲ್ಲಿ ಓಡಾಡೋಕ್ಕೆ. ಮಾಡೋಕ್ಕೆ ಕೆಲಸ ತುಂಬ ಇದೆ. ಕೃಷ್ಣಾ ನದಿ ಹತ್ರ ಹೋಗಿ ರಾಜ್ಯದಲ್ಲಿರುವಂಥ ನದಿಗಳನ್ನು ಶುದ್ಧೀಕರಣವನ್ನು ಮಾಡಿ ಅದರಲ್ಲಿ ಮೆಚ್ಚೋಣ ನಿಮ್ಮನ್ನು. ಇರ್ಲಾರದ್ದು ಯಾವುದು ಮೈ ಮೇಲೆ ಎಳ್ಕೊಳ್ಳೋದಲ್ಲ. ಕೃಷ್ಣಾ ನದಿಗೆ ಏನಾಗ್ತಾ ಇದೆ ಪರಿಸ್ಥಿತಿ? ವಿಷ ಸೇರಿಸ್ತಾ ಇದ್ದಾರೆ ಅಲ್ಲಿಗೆ. ನೋಡಿ ಏನಾಗಿದೆ. ರಾಯಚೂರಿನ ಆರ್ಟಿಪಿಎಸ್ ವೈಟಿಪಿಎಸ್ ಅವಾಂತರ ಕೃಷ್ಣೆಯ ಒಡಲು ಸೇರ್ತಿದೆಯಾ ವಿಷಕಾರಿ ಬೂದಿ? ಸಾರ್ವಜನಿಕರ ದೂರಿಗೂ ಅಧಿಕಾರಿಗಳು ಡೋಂಟ್ ಕೇರ್. ಇಡೀ ರಾಜ್ಯಕ್ಕೆ ಬೆಳಕು ನೀಡುವ ರಾಯಚೂರಿನ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಾದ ಆರ್ಟಿಪಿಎಸ್ ಹಾಗೂ ವೈಟಿಪಿಎಸ್ ಜಿಲ್ಲೆಯ ಜನರಿಗೆ ಮಾತ್ರ ಸ್ಲೋ ಪಾಯ್ಸನ್ ನೀಡುತ್ತಿವೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ವಿದ್ಯುತ್ ಕೇಂದ್ರಗಳ ವಿಷ ರಾಸಾಯನಿಕಗಳು ನೇರವಾಗಿ ಕೃಷ್ಣಾ ನದಿ ಸೇರುತ್ತಿವೆ. ನಾನಾ ರೋಗಗಳ ಭೀತಿಯಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಹೌದು, ರಾಯಚೂರು ತಾಲೂಕಿನ ದೇವಸಗೂರು ಬಳಿ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಾದ ಆರ್ಟಿಪಿಎಸ್ ವೈಟಿಪಿಎಸ್ನ ತಳಬೂದಿ ನೇರವಾಗಿ ಕೃಷ್ಣಾ ನದಿಗೆ ಸೇರುತ್ತಿದೆ. ತಳಬೂದಿಯನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡದೆ ಅಧಿಕಾರಿಗಳು ವಿಷ ರಾಸಾಯನಿಕವನ್ನ ನೇರವಾಗಿ ಕೃಷ್ಣಾ ನದಿಗೆ ಹರಿಬಿಡುತ್ತಿದ್ದಾರೆ. ಇದರಿಂದ ಕೃಷ್ಣೆಯ ನೀರಿನ ಬಣ್ಣವೇ ಬದಲಾಗಿದೆ. ದ್ರವ ರೂಪದ ತಳಬೂದಿಯಲ್ಲಿ ನಾನಾ ರಾಸಾಯನಿಕಗಳು ಸೇರಿರುವುದರಿಂದ ಈ ಸ್ಲೋ ಪಾಯ್ಸನ್ ಜಲಚರಗಳ ಜೀವಕ್ಕೆ ಅಪಾಯಕಾರಿಯಾಗಿದೆ. ರಾಯಚೂರು ನಗರ ಸೇರಿ ವಿವಿಧ ಗ್ರಾಮಗಳ ಜನ ಇದೇ ನೀರನ್ನ ಕುಡಿಯುವುದರಿಂದ ನಾನಾ ಆರೋಗ್ಯ ಸಮಸ್ಯೆಗಳು ಎದುರಾಗುವ ಭೀತಿ ಉಂಟಾಗಿದೆ. ರಾಯಚೂರು ಜಿಲ್ಲೆಯನ್ನ ಶಕ್ತಿ ಜಿಲ್ಲೆ ಅಂತ ಕರೆಯಲಾಗುತ್ತೆ. ಕಾರಣ ರಾಯಚೂರಿನಲ್ಲಿರ್ತಕ್ಕಂಥ ಆರ್ಟಿಪಿಎಸ್ ವೈಟಿಪಿಎಸ್ ವಿದ್ಯುತ್ ಕೇಂದ್ರಗಳು ರಾಜ್ಯದ 45%ಕ್ಕೂ ಹೆಚ್ಚು ಭಾಗಕ್ಕೆ ವಿದ್ಯುತ್ತನ್ನ ಉತ್ಪಾದನೆ ಮಾಡಿ ಕೊಡೋದ್ರಿಂದ. ಆದರೆ ದೀಪದ ಕೆಳಗೆ ಕತ್ತಲು ಅನ್ನೋ ಹಾಗೆ ರಾಯಚೂರು ಜಿಲ್ಲೆಯ ಜನರಿಗೆ ಮಾತ್ರ ಈ ವಿದ್ಯುತ್ ಕೇಂದ್ರಗಳಿಂದ ನಾನಾ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ನಾವೀಗ ಕೃಷ್ಣಾ ನದಿ ತಟದಲ್ಲಿ ಇರುವಂಥದ್ದು. ನಾವು ಈಗ ನಿಮಗೆ ಕೃಷ್ಣಾ ನದಿಯನ್ನ ತೋರಿಸ್ತಾ ಇದ್ದೀವಿ. ಈ ಆರ್ಟಿಪಿಎಸ್ ವೈಟಿಪಿಎಸ್ನಿಂದ ಬರುವಂಥ ಮಾಲಿನ್ಯದಿಂದ ಕೃಷ್ಣಾ ನದಿ ಎಷ್ಟರ ಮಟ್ಟಿಗೆ ಮಲಿನಗೊಂಡಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಏನು ಈ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಲ್ಲಿ ಕಲ್ಲಿದ್ದಲನ್ನು ಸುಟ್ಟು ವಿದ್ಯುತ್ತನ್ನು ತಯಾರು ಮಾಡ್ತಾರೆ, ಆ ಒಂದು ಬರ್ತಕ್ಕಂಥ ಆ್ಯಶ್ ಇದೆ, ಅದರಲ್ಲಿ ಫ್ಲೈ ಆ್ಯಶ್ ಅನ್ನುವಂಥದ್ದು ಒಂದು, ಮತ್ತು ಇನ್ನೊಂದು ತಳಬೂದಿ ಅನ್ನುವಂಥದ್ದು ಬರುತ್ತೆ. ಆ ತಳಬೂದಿಯನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಅದನ್ನು ನೇರವಾಗಿ ಕೃಷ್ಣಾ ನದಿಗೆ ಬಿಡುಗಡೆ ಮಾಡ್ತಾ ಇರುವಂಥದ್ದನ್ನು ನಿಮಗೆ ನಾವು ತೋರಿಸ್ತಾ ಇರುವಂಥದ್ದು. ಈಗ ನದಿ ಎರಡೆರಡು ಬಣ್ಣಗಳಲ್ಲಿ ಕಾಣ್ತಾ ಇದೆ. ಈ ಫ್ಲೈ ಆ್ಯಶ್ನ ಅಂದರೆ ತಳಬೂದಿಯ ಏನು ಸೇರಿರ್ತಕ್ಕಂಥ ನೀರೇನಿದೆ ಅದು ಸಂಪೂರ್ಣ ಬಿಳಿಯಾಗಿ ಕಾಣ್ತಿರುವಂಥದ್ದು, ಮತ್ತು ಮುಂದೆ ಭಾಗದಲ್ಲಿ ಎಲ್ಲಿ ಆ್ಯಶ್ ಸೇರಿಲ್ಲ ಅದು ಏನು ಸಾಮಾನ್ಯ ನೀರಿನ ಬಣ್ಣ ಕಾಣ್ತಾ ಇರುವಂಥದ್ದು. ಅಂದರೆ ಇದು ನಿರಂತರವಾಗಿ ಕೃಷ್ಣಾ ನದಿಗೆ ಸೇರ್ತಾ ಇರೋದ್ರಿಂದ ಜಲಚರಗಳಿಗೂ ಕೂಡ ಇದು ಹಾನಿಯಾಗುವಂಥದ್ದು. ಜೊತೆಗೆ ಇದೇ ನೀರನ್ನು ರಾಯಚೂರು ನಗರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಗೆ ಹರಿಸೋದ್ರಿಂದ ಜನರ ಮೇಲೆ ಕೂಡ ನೇರ ಪರಿಣಾಮ ಬೀರುವಂಥದ್ದು. ನದಿ ಪಾತ್ರದಲ್ಲಿ ಜನ ಓಡಾಡದ 3-4 ಸ್ಥಳಗಳಲ್ಲಿ ರಾಜಾರೋಷವಾಗಿ ರಾಸಾಯನಿಕ ನೀರನ್ನ ಹಳ್ಳದಂತೆ ಹರಿಸಲಾಗುತ್ತಿದೆ. ನದಿಯ ಕಲ್ಲು ಬಂಡೆಗಳ ಮೇಲೆ ತಳಬೂದಿ ಸಂಗ್ರಹವಾಗಿರುವುದೇ ವಿದ್ಯುತ್ ಕೇಂದ್ರದ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ನದಿಯಲ್ಲಿ ಹೆಚ್ಚು ಪ್ರಮಾಣದ ನೀರಿನ ಹರಿವು ಇದ್ದಾಗ ಈ ಕಳ್ಳಾಟ ಗೊತ್ತಾಗಲ್ಲ. ಸಾರ್ವಜನಿಕರ ದೂರಿಗೂ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ. ಇದಕ್ಕೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಇದು ಆರ್ಟಿಪಿಎಸ್ ಮತ್ತೆ ವೈಟಿಪಿಎಸ್ ಲಿಂದ ಈ ಕೃಷ್ಣಾ ನದಿಗೆ ಸೇರ್ತಾ ಇದೆ ನೀರು. ಇದು ನೋಡಿ ನಿಮ್ಗೆ ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗುತ್ತೆ. ಹೊಳೆಗೆ ಬಂದಾಗ ಹೆಂಗ್ ಬರ್ತಾ ಇದೆ ಅಂದ್ರೆ ಕಾಲುವೆಗೆ ನೀರು ಎಲ್ಲ ಕೆಮಿಕಲ್ ನೀರು. ಇದು ಇವತ್ತು ನಾವು ಇದೇ ನೀರನ್ನು ಕುಡಿತಾ ಇದ್ದೀವಿ. ಶಕ್ತಿನಗರ್, ದೇವಸಗೂರು ಮತ್ತೆ ರಾಯಚೂರು ಎಲ್ಲ ಮನುಷ್ಯನ ದೇಹ ಸೇರ್ತಾ ಇದೆ. ಇದು ಸ್ಲೋ ಪಾಯ್ಸನ್. ಇಲ್ಲಿ ನಮ್ಮ ಸುತ್ತಮುತ್ತ ಎಲ್ಲ ಕ್ಯಾನ್ಸರ್ ಅಂತ ಮಾರಕವಾದಂತ ರೋಗ ಇವತ್ತು ಇಲ್ಲಿ ಅತಿ ಹೆಚ್ಚು ಉಲ್ಬಣವಾಗಿದೆ ಅಂತ ಇದ್ರ ಕಡೆಯಿಂದನೇ ಅಂತ ಹೇಳ್ಬೋದು. ಮತ್ತೆ ಚರ್ಮ ರೋಗಗಳು ಬರ್ತಾ ಇದ್ದಾವೆ. ಚರ್ಮ ರೋಗಗಳು ಇದರಿಂದ ಬಹಳ ಎಫೆಕ್ಟ್ ಇದೆ. ಒಟ್ನಲ್ಲಿ ದೀಪದ ಕೆಳಗೆ ಕತ್ತಲು ಅನ್ನೋ ಹಾಗೆ ಇಡೀ ರಾಜ್ಯಕ್ಕೆ ವಿದ್ಯುತ್ ನೀಡುವ 2 ವಿದ್ಯುತ್ ಕೇಂದ್ರಗಳು ರಾಯಚೂರು ಜಿಲ್ಲೆಯ ಜನರಿಗೆ ಮಾತ್ರ ವಿಷಪೂರಿತ ನೀರನ್ನ ಕೊಡುತ್ತಿವೆ. ಕನಿಷ್ಠ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಚ್ಚೆತ್ತು ಕೂಡಲೇ ನದಿಗೆ ಸೇರುತ್ತಿರುವ ವಿಷ ನೀರನ್ನ ನಿಲ್ಲಿಸಬೇಕಿದೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕಿದೆ. ನದಿ ಪಾತ್ರದ ಜನರ ಆರೋಗ್ಯ ಕಾಪಾಡಬೇಕಿದೆ. ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.